ಹಲ್ಲೆ ಮಾಡಿದವರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ. ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಯಾರು ಮಾಡಿದ್ರು ಅವರನ್ನ ಬಿಡೋ ಮಾತೇ ಇಲ್ಲ, ಅವರ ವಿರುದ್ಧ ಕಠಿಣ ಕ್ರಮ ಆಗತ್ತೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದು ತಪ್ಪು ಅನ್ನೋದಾಗಿ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ನೀಡಿದ್ದಾರೆ. ಆ ರೀತಿ ಹಲ್ಲೆ ಮಾಡಬಾರ್ದಿತ್ತು, ಅವ್ರು ಹಲ್ಲೆ ಮಾಡಿರೋದು ತಪ್ಪು, ಹಲ್ಲೆ ಮಾಡಿರೋರು ಯಾರೇ ಆಗ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಆಗತ್ತೆ ಅಂತ. ಸಂಪೂರ್ಣ ಮಾಹಿತಿ ಇಲ್ಲ. ಅಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳು ಹಾಕಿರ್ತಕ್ಕಂಥದ್ದು ತೆರವು ಮಾಡಿಸೋಕ್ಕೆ ಹೋಗಿದ್ದಾರೆ. ಕೆಲವರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಪೊಲೀಸ್ಗೂ ಕೂಡ ಮಾತಾಡಿದ್ದೀನಿ, ಅವ್ರಿಗೆ ಇಂಟಿಮೇಷನ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಇರಲಿ ಬಿಡಲಿ, ಯಾರೂ ಕೂಡ ಕಾನೂನನ್ನು ತಮ್ಮ ಕೈಗೆ ತಗೊಂಡಂಗಿಲ್ಲ. ತಗೊಂಡಿದ್ರೆ ಅದು ದೊಡ್ಡ ಅಪರಾಧ. ಕಾನೂನು ಯಾವ ರೀತಿ ಅನುಸರಿಸಬೇಕು ಅಲ್ಲಿ ಅನುಸರಿಸ್ತಾರೆ. ಅದು ಯಾರೇ ತಪ್ಪು ಮಾಡಿದರೂ ಅವ್ರ ಮೇಲೆ ಕ್ರಮ ಆಗುತ್ತೆ. ಶಿವಾಜಿನಗರ ಕ್ಷೇತ್ರದಲ್ಲಿ 13 ದಿವಸದಿಂದ ಇದು ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲೂ ಕೂಡ ಇಂಥದ್ದು ಘಟನೆ ಆಗಿಲ್ಲ. ಮತ್ತು ಯಾವ ರೀತಿಯ ಗ್ರಹಿಕೆ ಅಲ್ಪಸಂಖ್ಯಾತರು ಬಹುಲ್ ಇರ್ತಕ್ಕಂಥ ಪ್ರದೇಶದಲ್ಲಿ ಕಾನೂನು ಅನ್ವಯ ಆಗಲ್ವಾ ಅಂತ ಒಂದು ರೀತಿಯ ಡ್ರೈವರ್ಸು ಇವ್ರ ಮೇಲೆ ಗಂಭೀರವಾದಂಥ ಹಲ್ಲೆಯನ್ನು ಮಾಡಿದ್ದಾರೆ. ಇಬ್ಬರು ನಮ್ಮ ಈ ಟ್ರ್ಯಾಕ್ಟರ್ ಡ್ರೈವರು ಮತ್ತು JCB ಡ್ರೈವರು ಆಲ್ರೆಡಿ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಈ ನಮ್ಮ ಬೇರೆ ಅಧಿಕಾರಿಗಳ ಮೇಲೆ ಪೆಪ್ಪರ್ ಸ್ಪ್ರೇಯನ್ನು ಕೂಡ ಬಳಸಿದ್ದಾರೆ. ಅವರು ಈ ಕ್ಷಣದವರೆಗೆ ಇಲ್ಲಿಯವರೆಗೂ ಕೂಡ ಪೊಲೀಸ್ ಸ್ಟೇಷನಲ್ಲಿ ಇದ್ದರು. ಅವ್ರಿಗೆ ನಾನು ನಮ್ಮ ಕಮಿಷನರ್ಗೆ ಹೇಳಿದ್ದೇನೆ, ಅವ್ರಿಗೂ ಆಸ್ಪತ್ರೆಯಲ್ಲಿ ಚೆಕಪ್ಗೆ ಕಳಿಸ್ಕೊಡಿ ಅಂತ. ಅವರು ಈಗ ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದಾರೆ. ಇದರಲ್ಲಿ ಅವರು ಬಸವರಾಜ್ ಅನ್ನೋರು ಒಂಥರ ಇದರ ಗ್ಯಾಂಗ್ ಲೀಡರ್ ಅನ್ನೋ ಹಾಗೆ ಕಾಣುತ್ತೆ. ಬಹುಶಃ ಅವರು ಇಲ್ಲಿ ವ್ಯವಸ್ಥಿತವಾಗಿ ಈ ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡೋದು, ಆ ಒತ್ತುವರಿ ಮಾಡಿಸೋದು ಬೇರೆಯವ್ರ ಕೈಲಿ, ಮತ್ತು ಅವ್ರಿಗೆ ಇವರು ರಕ್ಷಣೆ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡುವಂಥದ್ದು ಬಹುಶಃ ಈ ರೀತಿಯೆಲ್ಲ ಇರಬಹುದು ಅಂತ ನನಗೆ ಅನುಮಾನ ಕಾಣ್ತಾ ಇದೆ. ಅವರು ನೇತೃತ್ವದಲ್ಲಿ ಈ ರೀತಿ ಅಸಾಲ್ಟನ್ನು ಮಾಡಿದ್ದಾರೆ, ನಮ್ಮ ಗಂಭೀರ ಹಲ್ಲೆಯನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ 10 ಜನವನ್ನು ಪೊಲೀಸರು ಯಾರ್ಯಾರು ಈ ಹಲ್ಲೆಯಲ್ಲಿ ಭಾಗಿಯಾಗಿದ್ದರು 10 ಜನಗಳನ್ನು ಕರ್ಕೊಂಡು ಬಂದಿದ್ದಾರೆ. ಬಸವರಾಜ್ ಅನ್ನೋರು ಇನ್ನೂ ಸಿಕ್ಕಿಲ್ಲ. ಈಗ ತಕ್ಷಣ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾನು ಪೊಲೀಸವ್ರಿಗೆ ಮಾತಾಡಿದ್ದೇನೆ. ಪೊಲೀಸ್ ಕಮಿಷನರ್ಗೂ ಮಾತಾಡಿದ್ದೇನೆ, DCPಗೆ ಮಾತಾಡಿದ್ದೇನೆ, ನಮ್ಮ ಸಿಬ್ಬಂದಿಯವ್ರಿಗೂ ಮಾತಾಡಿದ್ದೇನೆ. ನಮ್ಮ ಕಮಿಷನರು ಕೂಡ ಪೊಲೀಸ್ ಸ್ಟೇಷನ್ನಲ್ಲೇ ಹಾಲಿ ಇದ್ದಾರೆ. ಸೊ ಆ ಬಸವರಾಜ್ ಅನ್ನೋರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಮತ್ತು ಅವ್ರ ಮೇಲೆ ಗೂಂಡಾ ಕೇಸನ್ನು ಹಾಕಬೇಕು ಅಂತಲೂ ನಾನು ಸೂಚನೆ ಕೊಟ್ಟಿದ್ದೇನೆ. ಹಾಗೂ ಬೇರೆ ಯಾರ್ಯಾರು ಈ ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ ಮತ್ತು ಬೇರೆ ಸಾಮಗ್ರಿಗಳನ್ನು ತಗೊಂಡು ನಮ್ಮ ಸಿಬ್ಬಂದಿಯನ್ನು ಹೊಡೆದಿದ್ದಾರೆ ಅವರೆಲ್ಲರ ಮೇಲೆ 307 ಸೆಕ್ಷನ್ನನ್ನೇ ಹಾಕಬೇಕು ಅಂತಲೂ ನಾನು ಪೊಲೀಸವ್ರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ನನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರಾದರೂ ತೊಂದರೆ ಆದರೆ ಅವರು ಬರಬೇಕು, ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನು ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ದೂರದ ಮಾತು. ಅವ್ರ ಮೇಲೆ ನಾವು ಎಲ್ಲ ಕಾನೂನು ಕ್ರಮ ತಗೊಳ್ತೇವೆ. ನಾವು ಇದರಲ್ಲಿ ಮುಲಾಜೆ ಇಲ್ಲ, ನೋ ಕಾಂಪ್ರಮೈಸ್. ಮತ್ತು ಯಾರು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಎಕ್ಸಾಂಪ್ಲರಿ ಆ್ಯಕ್ಷನನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಿದ್ದೇವೆ, 307 ಕೇಸ್ ಹಾಕ್ತೇವೆ. ಅವ್ರನ್ನ ನಾವು ಕಸ್ಟಡಿಗೂ ಕೂಡ ತಗೊಂಡು 307 ಅಂದರೆ ನಾನ್ ಬೈಲಬಲ್ ಸೆಕ್ಷನ್, ಅದನ್ನು ಹಾಕಿ ಅವರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೇವೆ. ಬೇರೆವರೆಗೂ ನಾನು ಮನವಿ ಮಾಡ್ತೇನೆ, ಈ ರೀತಿ ಕಾನೂನನ್ನು ನಿಮ್ಮ ಕೈಗೆ ತಗೊಂಡು ನಮ್ಮ ಅಧಿಕಾರಿಗಳ ಮೇಲೆ ನೀವೇನಾದರೂ ಹಲ್ಲೆ ಮಾಡಿದರೆ ಉಗ್ರ ಕ್ರಮವನ್ನು ತಾವು ಎದುರಿಸಬೇಕಾಗತ್ತೆ. ನಿಮಗೇನಾದರೂ ತೊಂದರೆ ಆದರೆ, ತಪ್ಪಾಗಿದ್ದರೆ ಬೇರೆ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ, ಜನಪ್ರತಿನಿಧಿಗಳನ್ನು ಭೇಟಿ ಮಾಡಿ, ಅಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಳಿ. ಅದನ್ನು ಬಿಟ್ಟು ಯಾರು ನಿಮಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ರೌಡಿಸಮ್ಗೆ ನೀವು ಇಳಿದ್ರೆ, ಕಾನೂನನ್ನು ಕೈಗೆ ತೆಗೆದುಕೊಂಡು
ನೀವು ಗೂಂಡಾಗಳ ಥರ ವರ್ತನೆ ಮಾಡಿದರೆ ಇದು ನಮ್ಮ ಸಹನೆಯ ಎಲ್ಲೆಯನ್ನು ಮೀರಿ ನಮ್ಮ ಪ್ರತಿಕ್ರಿಯೆಯನ್ನು ನೀವು ಎದುರಿಸಬೇಕಾಗತ್ತೆ. ಸೊ ಇದು ಗಂಭೀರ ಎಚ್ಚರಿಕೆ ಬೇರೆ ಎಲ್ಲವರೆಗೂ ಕೂಡ. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋವಾಗ ಅವರಿಗೆ ಅಡ್ಡಿಪಡಿಸೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಮಾಡಿದರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನು ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿಕ್ಷಣ DCP ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಆ ಮೇಯ್ನು ಈಗ ತಕ್ಷಣ ನನಗೆ ಆ ಮೇಯ್ನು ಬಸವರಾಜು, ಆ ಗ್ಯಾಂಗ್ ಲೀಡರು, ಅವನು ಮೋಸ್ಟ್ಲಿ ಅವನೇನು ಈ ಥರ ದಂಧೆಯಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನನಗೆ ಇಲ್ಲಿವರೆಗೂ ಬಂದಿರೋ ಪ್ರಾಥಮಿಕ ವರದಿ ಪ್ರಕಾರ ಅವನನ್ನು ಕೂಡಲೇ ಅರೆಸ್ಟ್ ಮಾಡಿ ಸಾಧ್ಯ ಆದರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕಬೇಕು ಅಂತಲೂ ನಾನು ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್, ಇಂಥ ಪ್ರಕರಣಗಳ ಹಿಂದೆ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಅಂದರೆ ಇಂಥ ಒಂದು ಗ್ಯಾಂಗ್ಗಳು ಆಪರೇಟ್ ಮಾಡ್ತಾ ಇರ್ತವೆ, ಫುಟ್ಪಾತು ಮತ್ತು ಈ ಥರದ್ದೆಲ್ಲ ಅವರೇ ದುಡ್ಡು ಕೊಡೋದು, ಬಡ್ಡಿ ಕೊಡೋದು, ಇಂಥವು. ಇದು ಮೊದಲನೇದಾಗಿ ಕಂಡು ಬಂದಿದೆ. ಮುಂದೆಯೂ ಕೂಡ ಸಾಕಷ್ಟು ನೋಡಿ, ಇದರಲ್ಲಿ ನಿಜ ನೀವು ಹೇಳೋದು, ಕೆಲವು ಕಡೆ ಅಮಾಯಕರು ಬಡವರು ಹೊಟ್ಟೆಪಾಡಿಗಾಗಿ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂಥ ನಿಜವಾದಂತಹ ಬಡವರು ಇದ್ದಾರೆ. ಕಷ್ಟಪಟ್ಟು ದುಡಿದು ಜೀವನ ಮಾಡುವಂಥವರು ಕೂಡ ಇದ್ದಾರೆ. ಈ ದುಡಿಮೆಯಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಮನೆ ಮಕ್ಕಳ ವಿದ್ಯಾಭ್ಯಾಸನೂ ಕೂಡ ದುಡಿಮೆಯಿಂದ ನಡೆಸ್ತಾ ಇರೋರು ಕೂಡ ಇದ್ದಾರೆ. ನಾವು ಎಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕೋದು ಬೇಡ. ಹಾಗಂತೇಳಿ ಈ ರೀತಿಯಾದಂಥ ಗೂಂಡಾಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಈ ಅನುಮಾನಗಳು ದಿನನಿತ್ಯ ಬರ್ತಾ ಇತ್ತು. ಆದರೆ ಇವತ್ತು ಸಾಕ್ಷಿನೂ ಕೂಡ ನಮ್ಮ ಮುಂದೆ ಬಂದಿದೆ. ಹಾಗಂತೇಳಿ ಎಲ್ಲರೂ ಗೂಂಡಾಗಳು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಎಲ್ಲರೂ ಅಮಾಯಕರು ಕೂಡ ಅಲ್ಲ. ಅಮಾಯಕರನ್ನ ಗೌರವದಿಂದ ನಡ್ಕೊಳ್ತೇವೆ, ಅವ್ರ ಜೊತೆಗೆ ಗೂಂಡಾಗಳಿಗೆ ಕಾನೂನಿನ ಕ್ರಮ ತಗೊಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.